ತಾತಯ್ಯಗಾರಿ ಪಾದ ಪದ್ಮಮುಲೆ ಗತಿ ಗೋವಿಂದ. ಸದ್ಗುರು ತಾತಯ್ಯಗಾರಿ ಪಾದ ಪದ್ಮಮುಲೆ ಗತಿ ಗೋವಿಂದ. ಮಹಾಮಹಿಮ ಪರಮ ನಿರಂಜನ ತ್ರಿವಿಧ ದಾಸೋಹಿ ಜಗಜ್ಯೋತಿ ಬಸವಣ್ಣರ ಅನುಯಾಯಿ ಕಾರುಣ್ಯ ಗಂಗೆಯ ಜನಕನಿಗೆ ಮನುಜ ಕುಲವೇ ಶರಣಾಗಿದೆ. ಅನುಕಂಪ ಸಾಗರದ ಹೃದಯಕ್ಕೆ ದೇವಲೋಕವೇ ತಲೆಬಾಗಿದೆ. ಶಿವಭಕ್ತನ ಕಂಡ ಭಕ್ತನಿಗೆ ಎಲ್ಲಿಲ್ಲದ ಹರುಷ. ಈ ಶತಮಾನ ಕಂಡ ತೇಜೋ ಪುರುಷ ಸುದ್ದಿಗಾಗಿ ಸೇವೆ ಮಾಡಲಿಲ್ಲ, ಸೇವೆ ಮಾಡಿ ಸುದ್ದಿಯಾಗಲಿಲ್ಲ. ಸದ್ದಿಲ್ಲದೆ ಸೇವೆ ಮಾಡಿದ ನಡೆದಾಡುವ ದೇವರೇ ಆದ. ಕಾಯಕವೇ ಕೈಲಾಸ ಅಂದರೂ ಬಸವ, ಅದರಂತೆ ನಡೆದರೂ ನಡೆದಾಡೋ ದೈವ. ಕಾಯಕವೇ ಕೈಲಾಸ ಅಂದರೂ ಬಸವ, ಅದರಂತೆ ನಡೆದರೂ ನಡೆದಾಡೋ ದೈವ. ಸಿದ್ಧಗಂಗಾ ಕ್ಷೇತ್ರವೇ ಪೂಜ್ಯರ ಉಸಿರು, ಪ್ರತಿ ಕಲ್ಲು ಹೇಳುತ್ತಿವೆ ಬುದ್ಧಿಯ ಹೆಸರು. ಸಿದ್ಧಗಂಗಾ ಕ್ಷೇತ್ರವೇ ಪೂಜ್ಯರ ಉಸಿರು, ಪ್ರತಿ ಕಲ್ಲು ಹೇಳುತ್ತಿವೆ ಬುದ್ಧಿಯ ಹೆಸರು. ಕಾಯಕವೇ ಕೈಲಾಸ ಅಂದರೂ ಬಸವ, ಅದರಂತೆ ನಡೆದರೂ ನಡೆದಾಡೋ ದೈವ. ಕಾಯಕವೇ ಕೈಲಾಸ ಅಂದರೂ ಬಸವ, ಅದರಂತೆ ನಡೆದರೂ ನಡೆದಾಡೋ ದೈವ. ಮಕ್ಕಳ ಜನ್ಮ ದಿನಾಂಕದ ಅಂಗವಾಗಿ ಅಥವಾ ಯಾವುದೇ ಒಂದು ಇವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು 13ನೇ ವಾರದ ಶನಿವಾರದ ಅನ್ನದಾಸೋಹ ಕಾರ್ಯಕ್ರಮ. ಇವತ್ತಿನ ವಿಶೇಷತೆ ಏನೆಂದರೆ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರ ಪುಣ್ಯಸ್ಮರಣ ಕಾರ್ಯಕ್ರಮವು ಹಮ್ಮಿಕೊಂಡಿದ್ದೇವೆ. ಈ ಅನ್ನದಾನ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂತ ಡ್ಯಾಸ್ಲಿಂಗ್ ಬಾಕ್ಸ್ ಶಾಲೆಯ ಮುಖ್ಯಸ್ಥರಾದ ನಟರಾಜ್ ಸರ್ ಹಾಗೂ ಪವಿತ್ರ ಮೇಡಮ್ ಅವರ ಸಹಕಾರ ನೀಡಿದ್ದಾರೆ. ಅವರಿಗೆ ಈ ತಾತಯ್ಯನವರ ಆಶೀರ್ವಾದ ಇರಲಿ ಅಂತ ಹೇಳ್ತಾ, ಮತ್ತೆ ಇದೇ ರೀತಿ ನಮ್ಮ ನದಿಗಡ್ಡೆ ಸಂತೋಷ್ ಅವರು ಸಹಕಾರ ನೀಡಿದ್ದಾರೆ ಅನ್ನದಾನಕ್ಕೆ. ಈ ಅನ್ನದಾನ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಎಲ್ಲರಿಗೂ ಅಭಿನಂದನೆ ತಿಳಿಸ್ತಾ ಇದ್ದೀನಿ. ಶಿಕ್ಷಕರಾದ ಶ್ರೀನಾಥ್ ಅವರು ಸಹ ನಮಗೆ ಅನ್ನದಾಸೋಹಕ್ಕೆ ಸಹಕಾರ ನೀಡಿದ್ದಾರೆ. ಶಿವಕುಮಾರ ಸ್ವಾಮೀಜಿಗಳವರು 1907 ಜನಿಸುತ್ತಾರೆ. 2019 ಅವರು ಲಿಂಗೈಕ್ಯರಾಗ್ತಾರೆ. ತುಮಕೂರು ಸಿದ್ಧಗಂಗಾ ಮಠದ ಪ್ರಸಿದ್ಧ ಅವರ ಪುಣ್ಯಸ್ಮರಣೆ ಅಂಗವಾಗಿ ಇವತ್ತು 13ನೇ ದಿನ ಶನಿವಾರದ ಅನ್ನದಾಸೋಹ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳು ಪ್ರಸಾದ ಸ್ವೀಕರಿಸಿ ಈ ದೇವರ ಕೃಪೆಗೆ ಪಾತ್ರರಾಗಬೇಕು ವಿನಂತಿ. ಶ್ರೀ ಶ್ರೀ ಪದ್ಮಭೂಷಣ ಕರ್ನಾಟಕ ರತ್ನ ಪರಮ ಪೂಜ್ಯ ಶ್ರೀ 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 ಶಿವಕುಮಾರ ಸ್ವಾಮೀಜಿಯವರ ಪುಣ್ಯಸ್ಮರಣೆ ಹಿಂದಿನ ವಾರ ಸಿದ್ಧಗಂಗಾ ಮಠದಲ್ಲಿ ಮತ್ತು ನಾಡಿನ
ಎಲ್ಲ ಪ್ರದೇಶಗಳಲ್ಲಿ ಶಿವಕುಮಾರ ಸ್ವಾಮೀಜಿ ಅವರ ಪುಣ್ಯಸ್ಮರಣೆಯನ್ನು ಆಚರಣೆ ಮಾಡಿದ್ರು. ಅದರ ಅಂಗವಾಗಿ ನಮ್ಮ ನಗರದ ಬಲಿಜ ಯುವ ಗರ್ಜನೆ ವತಿಯಿಂದ ಪ್ರತಿ ಶನಿವಾರ ಕೈವಾರ ತಾತಯ್ಯನವರ ಹೆಸರನ್ನು ಸ್ಮರಿಸುತ್ತಾ ಪ್ರಸಾದವನ್ನು ಸಾರ್ವಜನಿಕರಿಗೆ ಕೊಡ್ತಾ ಇದ್ದಾರೆ. ಸುಮಾರು 13ನೇ ವಾರ ಇದು. ಸುಮಾರು 12 ವಾರ ಮುಗಿದು ಇವತ್ತು 13ನೇ ವಾರದಿಂದ ಸತತವಾಗಿ ನಡೀತಾ ಇದೆ. ಇಂದು ನಮ್ಮ ಶಿವಕುಮಾರ ಸ್ವಾಮೀಜಿಗಳು ಅವ್ರ ಹೆಸರು ಹೇಳಿದ್ರೆ ಯಾರು ಕೂಡ ದಾನ ಧರ್ಮ ಮಾಡದೇ ಇರೋರು ಕೂಡ ಕೊಡ್ತಾರೆ ಅವ್ರ ಹೆಸರು ಹೇಳಿದ್ರೆ. ಯಾಕೆಂದರೆ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ, ಮಠಕ್ಕೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಅನ್ನದಾಸೋಹ ನಿರಂತರವಾಗಿ ನಮ್ಮ ಈ ದಕ್ಷಿಣ ಭಾರತದಲ್ಲಿ ಹೆಚ್ಚಿನಾಗಿ ಅನ್ನದಾಸೋಹ ನಡೀತಾ ಇದೆ ಅಂದರೆ ನಮ್ಮ ಸಿದ್ಧಗಂಗಾ ಮಠದಲ್ಲಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕಂದರೆ ಲಕ್ಷಾಂತರ ಜನ ದಿನವಿಡೀ ಯಾರು ಬಂದು ಊಟ ಮಾಡೋಗ್ತಾರೋ, ಪ್ರಸಾದ ವಿನಿಯೋಗ ಮಾಡ್ತಾರೋ ಗೊತ್ತಾಗಲ್ಲ. ವಿದ್ಯಾರ್ಥಿಗಳಿಗೆ, ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಸತತವಾಗಿ ಸುಮಾರು ವರ್ಷಗಳಿಂದ ಅವರು ನೀಡ್ತಾ ಇರ್ತಕ್ಕಂಥ ಕಾಣಿಕೆ, ಅವರ ಒಂದು ಜ್ಞಾಪಕಾರ್ಥವಾಗಿ ಇಂದು ನಾವು ಗೌರಿಬಿದನೂರ ಯುವ ಗರ್ಜನೆ ವತಿಯಿಂದ ಕೂಡ ಅವರನ್ನು ಪಟವನ್ನು ಇಟ್ಟು, ಚಿತ್ರವನ್ನು ಇಟ್ಟು ಅವ್ರಿಗೂ ಕೂಡ ನಾವು ಪೂಜೆ ಮಾಡಿ ಈ ದಿನ ಪ್ರಸಾದವನ್ನು ಅವರ ಹೆಸರಿನಲ್ಲಿ ಕೂಡ ಕೊಟ್ಟಿದ್ದೀವಿ. ಕೈವಾರ ಅನ್ನದಾನ ಟ್ರಸ್ಟ್ ಕಡೆಯಿಂದ ಸಿದ್ಧಗಂಗಾ ಮಠದ ಸ್ವಾಮೀಜಿಯವರ ಶಿವಕುಮಾರ ಸ್ವಾಮೀಜಿಯ ಹೆಸರನ್ನು ಸ್ಮರಿಸುತ್ತಾ ಇಂದು ಕೂಡ ನಾವು ಪ್ರಸಾದ ವಿನಿಯೋಗನ ಸಾರ್ವಜನಿಕರು ಕೊಟ್ಟಿದ್ದೀವಿ. ಅದೇ ರೀತಿ ಮುಂದೆ ಕೂಡ ನಮ್ಮ ಟ್ರಸ್ಟ್ ವತಿಯಿಂದ ಪ್ರತಿ ಶನಿವಾರ ಎಲ್ಲ ಭಕ್ತಾದಿಗಳಿಗೂ ಅವರ ಪುಣ್ಯಸ್ಮರಣೆಗಳು, ನಮ್ಮ ಕೈವಾರ ತಾತಯ್ಯನ ಪುಣ್ಯಸ್ಮರಣೆಯನ್ನು ಸ್ಮರಿಸುತ್ತಾ ಪ್ರತಿ ಶನಿವಾರ ಅನ್ನದಾಸೋಹನ ಮಾಡ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಹಲವಾರು ಭಕ್ತಾದಿಗಳು ಸತತವಾಗಿ ನಾವು ಕೇಳದೇ ಇದ್ರೂ ಅನ್ನದಾಸೋಹಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ. ಈಗ ತಾನೇ ನಮ್ಮ ಅರುಣ್ ಫೋಟೋ ಸ್ಟುಡಿಯೋ ಅರುಣ್ ಅವರು ಕೂಡ ನಮ್ಮ ಅನ್ನದಾಸೋಹಕ್ಕೆ ಅವರದೇ ಆದಂಥ ಒಂದು ಕಿರು ಕಾಣಿಕೆ ನೀಡಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ವಂದನೆಗಳನ್ನು ತಿಳಿಸ್ತೇವೆ. ಅದೇ ರೀತಿ ನಮ್ಮ ಗೌರಿಬಿದನೂರಿನ ರಿಯಲ್ ಎಸ್ಟೇಟ್ ಏಜೆಂಟ್ ಆದಂಥ ವಿ.ಜಿ. ನಾರಾಯಣ ಸ್ವಾಮಿ ಅವರು ಒಂಟಮನೆಹಳ್ಳಿ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸತತವಾಗಿ ನಡೀಲಿ ಅಂತ ಸಹಾಯ ಇದೆ. ಅವರಿಗೂ ಕೂಡ ನಮ್ಮ ಬಲಿಜ ಯುವ ಗರ್ಜನೆಯ ಸಂಘದ ವತಿಯಿಂದ ಮತ್ತು ಯೋಗಿ ನಾರಾಯಣ ಟ್ರಸ್ಟ್ ವತಿಯಿಂದ ಹೃತ್ಪೂರ್ವಕವಾದ ವಂದನೆಗಳನ್ನು ತಿಳಿಸ್ಕೊಡ್ತಾ ఇದ್ದೀವಿ. కూడా ముఖ్య వ్యక్తి వెంకటాద్రి గారు, వాళ్ళు నన్ను వీటికి పిలుచుకొని రాకపోతే ఈ కార్యక్రమం నేను నడపలేపను. వాళ్ళు ఏదో సమస్యకి వీటికి వచ్చినాం మేము. దాని నుంచి మహానుభావుడు ఆ యోగి నారాయణ తాతయ్య గారు ఆశీర్వాదం వల్ల నాకు దేవస్థానమే తెలియదు. 2023 మీ దేవస్థానం ఉందని ఎంతో మంది చెప్పిన వాళ్ళు ఉన్నారు. అయినా నేను ఏడాడో తపస్సులు చేసుకొని ఇక్కడ ధర్మశాలము, మంత్రాలయము అదంతా తపస్సు చేసుకొని ఉండేవాడిని. చాలా మంది మాకు ఆంధ్ర సైడు ఆ యోగినారాయణ దేవస్థానమే నీకు తెలియదని కానీ నాతో చాలా మంది మా ఫ్రెండ్స్ కానీ నా కొలీగ్స్ కానీ అందరూ అనేవాళ్ళు. కానీ ఆ భగవంతుడు ఆశీర్వాదం ఇస్తే ఆ రోజు ఒక రోజు పోయి దర్శనం చేసుకొని వస్తాను అని చెప్పినా కాలేదు అది. మళ్ళీ వీళ్ళు వెంకటాద్రి వాళ్ళు ఒక రోజు నాతో మీట్ అయ్యి ఏదో సమస్యకి వస్తే వాళ్ళతో నేను ప్రదీప్, పరమేశు, అనిల్ వీళ్ళతో పోయి ఆ రోజు ఆ దేవస్థానం పోయేసి నేను ఆశీర్వాదం తీసుకున్నాను. అదే మహానుభావుని కృప. ఈరోజు అన్నదానం కార్యక్రమం నడుస్తుంది. ಇವತ್ತು 13వ వారం ఇది నడుస్తుందంటే ఆ మహానుభావుడు ఆశీర్వాదమే కదా మనకు. ఈ ఆశీర్వాదం లేకపోతే ఇంతమందికి ఇంత అన్నదానం చేయాలంటే అయ్యే పని కాదు. ఇది గురువు చేత నడుస్తున్నాడు అంతే. ఇది నిమిత్తం మాత్రమే. మనమంతా అందరూ సహాయం చేసుకొని పోవాలా. ప్రతి శనివారం భక్తాదులు అందరూ రావాలని కోరుకుంటున్నాం. జై హింద్. ಶ್ರೀ ಯೋಗಿ ನಾರಾಯಣ ಅನ್ನದಾನ ಟ್ರಸ್ಟ್ ವತಿಯಿಂದ ನಡೀತಿರುವಂಥ ಒಂದು ಕಾರ್ಯಕ್ರಮ. ಇದರಲ್ಲಿ ಮೊದಲನೇದಾಗಿ ನಮ್ಮ ಮಾರುತಿ ಸ್ವಾಮಿಗಳೇ ಪ್ರೇರಣೆ. ನಮ್ಮ ಪ್ರದೀಪ್, ಅನಿಲ್ ಅವರಿಗೆಲ್ಲ ಸೇರಿಸಿ ನೀವು ಈ ಥರ ಮಾಡಬೇಕು, ಮಾಡಿ ಒಂದು 10 ಜನಕ್ಕೆ ಒಳ್ಳೇದಾಗುತ್ತೆ ಅಂದಾಗ ನಮ್ಮ ಪ್ರದೀಪ್, ವೆಂಕಟಾದ್ರಿ ಎಲ್ಲ ಬಲಿಜ ಯೋಗರ್ಜನೆ ಇಂದ ಹುಡುಗರೆಲ್ಲ ಸೇರಿಕೊಂಡು ಪ್ರಾರಂಭ ಮಾಡಿದ್ರು. ಭಯ ಬಿದ್ದು ಪ್ರಾರಂಭ ಮಾಡಿದ್ರು. ವಾರ ನಮಗೆ ಚೆನ್ನಾಗಿ ನಡೀತಾ ಇದೆ. ಮೊದಲು 25 ಅನ್ಕೊಂತ ಒಂದು ವಾರ 50 kg ಆಗುತ್ತೆ. ಈಗ ಅದ್ರ ಜೊತೆಗೆ ಮಹನೀಯರ ಜನ್ಮ ದಿನಾಚರಣೆ ಆಗಿರ್ಬೋದು ಅಂಥದನ್ನ ಸ್ಮರಣ ದಿನ ಮಾಡ್ತಾರೆ. ಇಲ್ಲಿ ಕೈವಾರ ಯೋಗಿ ನಾರಾಯಣರವರ ತಾತಯ್ಯನವರ ಫೋಟೋ ಜೊತೆಗೆ ಇವತ್ತು ಶ್ರೀ 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 ಡಾಕ್ಟರ್ ಶಿವಕುಮಾರ ಸ್ವಾಮಿಗಳ ಒಂದು ಫೋಟೋ ಸಹ ಇಟ್ಟು ಪೂಜೆ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಅದೇ ರೀತಿ ಯಾವುದೇ ಜಯಂತಿಗಳಾಗಲಿ, ಅಂಬೇಡ್ಕರ್ ಜಯಂತಿ ಆಗಿರ್ಬೋದು, ಅಂಬೇಡ್ಕರ್ ಭಾವಚಿತ್ರ ಇರ್ತದೆ, ಸಂವಿಧಾನ ದಿವಸ ಆಗಿರ್ಬೋದು, ಪ್ರತಿಯೊಂದು ಎಲ್ಲ ಜಯಂತಿಗಳು ಎಲ್ಲ ಮಹನೀಯರನ್ನು ಸ್ಮರಿಸಿ ಇಲ್ಲಿ ಅನ್ನದಾನ ಮಾಡ್ತಾ ಇದ್ದಾರೆ. ಎಲ್ರಿಗೂ ಶುಭವಾಗಲಿ. ನಮ್ಮ ಪ್ರದೀಪ್ ಅವರು, ಅನಿಲ್, ವೆಂಕಟಾದ್ರಿ, ಇನ್ನು ಅವ್ರ ಸಂಘ ಏನಿದೆ, ರವಿ ಮತ್ತು ನಮ್ಮ ಸ್ವಾಮಿಗಳು, ಪಾರ್ವತಮ್ಮ, ಮಹಿಳಾ ವಿಜಯಮ್ಮನವರು, ಲಕ್ಷ್ಮೀ ಅಕ್ಕನವರು, ಎಲ್ರಿಗೂ ಒಳ್ಳೇದಾಗಲಿ.
ವಿಶೇಷವಾಗಿ ನಮ್ಮ ಮಾರುತಿ ಸ್ವಾಮಿ ಇವತ್ತು ಜನ್ಮ ದಿನಾಚರಣೆ, ಅವ್ರಿಗೂ ಸಹ ಭಗವಂತ ಇನ್ನೂ ಹೆಚ್ಚಿನ ಆರೋಗ್ಯ ಸೇವೆ ಮಾಡುವಂತ ಶಕ್ತಿ ಕೊಡಲಿ ಅಂತ ಹಾರೈಸ್ತಾ ಇದ್ದೀನಿ. ಧನ್ಯವಾದ. ಕಾರ್ಯಕ್ರಮದ ಒಂದು ಸೇವಾರ್ಥಿಗಳು ಬಂದ್ಬಿಟ್ಟು ಸಂತೋಷ್ ನದಿಗಡ್ಡೆ ಸಂತೋಷ್ ಅವರು ಮುದ್ದಣ್ಣನವರ ಕುಟುಂಬದ ವತಿಯಿಂದ, ಅದೇ ರೀತಿ ಡಾರ್ಜಿಲಿಂಗ್ ಸ್ಕೂಲ್ನ ಮಾಲೀಕರಾದಂಥ ನಟರಾಜ್ ಅವರಿಂದ ಅವರು ಸಹ ಸೇರಿಸಿ ಇದನ್ನ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದಾರೆ. ವಿಶೇಷವಾದ ವಿನಂತಿ ಏನು ಅಂದ್ರೆ, ಯಾವುದೇ ಕಾರ್ಯಕ್ರಮ ಆಗಲಿ ಇಲ್ಲಿ ಬಂದು ನೀವು ಒಬ್ಬರನ್ನ ಏನಾದ್ರು ಮೀಟ್ ಆಗ್ಬಿಟ್ಟು ತಾವು ಈ ತರ ಮಾಡ್ತೀವಿ ಅಂದ್ರೆ ಆರಾಮಾಗಿ ಇಲ್ಲಿ ಜಾಗ ಕೊಡ್ತೀವಿ, ಮಾಡ್ತಾ ಇರ್ತೀವಿ. ನೀವು ಕೈ ಜೋಡಿಸ್ಬೋದು ನಮ್ಮೊಟ್ಟಿಗೆ. ನಮ್ಮ ಶ್ರೀ ಯೋಗಿ ನಾರಾಯಣ ಅನ್ನದಾನ ಟ್ರಸ್ಟ್ ಜೊತೆಗೆ ಯಾರು ಬಂದರೂ ಸಹ ಸೇರ್ಕೊಂಡು ಈ ಕಾರ್ಯಕ್ರಮ ಮಾಡಬಹುದು ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ನಾರಾಯಣರ ಯತೀಂದ್ರ ಪಾದ ನಮಸ್ಕಾರಗಳು ಮಾಡ್ತಾ, ಇವತ್ತು ಗೌರಿಬಿದನೂರಿನ ಸಮಸ್ತ ಯೋಗಿನಾರಾಯಣ ಭಕ್ತಾದಿಗಳು ಮತ್ತು ಯೋಗಿನಾರಾಯಣ ಅನ್ನದಾಸೋತ್ಸವ ಟ್ರಸ್ಟ್ ವತಿಯಿಂದ ಇವತ್ತು ಈ ವಾರದ ಸೇವಾಕರ್ತರಾಗಿ ನಮ್ಮ ಗೌರಿಬಿದನೂರಿನ ನದಿಗಡ್ಡೆಯ ಸಂತೋಷ್ ಮತ್ತು ಕುಟುಂಬದವರು ಇವತ್ತು ಸೇವೆಯನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಡಾರ್ಜಿಲಿಂಗ್ ಶಾಲೆ, ಪ್ರೈವೇಟ್ ಶಾಲೆ, ಇವತ್ತು ಸ್ಕೂಲ್ ಡೇ ಇದೆ. ಅದರ ಪ್ರಯುಕ್ತ ಬಂದು ಇವತ್ತು ಇಲ್ಲಿ ಸೇವೆ ಮಾಡ್ತಾ ಇರೋದು ತುಂಬ ಸಂತೋಷ. ಅನ್ನದಾನ ಮಾಡೋದ್ರಿಂದ ಪ್ರತಿಯೊಬ್ಬರಲ್ಲಿ ಆರೋಗ್ಯ ಐಶ್ವರ್ಯಗಳು ಹೆಚ್ಚಾಗ್ತವೆ. ಇದರ ಜೊತೆಗೆ ಇವತ್ತು ನಮ್ಮ ಸಿದ್ಧಗಂಗಾ ಸ್ವಾಮೀಜಿಗಳ ಮಹಾಸ್ವಾಮಿಗಳೆಲ್ಲ ಪುಣ್ಯಸ್ಮರಣೆ ದಿನಗಳು ಬಂದಿದೆ. ನಾಳೆ ಇದೇ ಕಾರ್ಯಕ್ರಮ ಇದೇ ಸರ್ಕಲಲ್ಲಿದೆ, ಅದಕ್ಕೂ ಬಂದು ಭಾಗವಹಿಸಿ. ಶ್ರೀ ಯೋಗಿ ನಾರಾಯಣ ಯತೀಂದ್ರು ಪ್ರತಿಯೊಬ್ಬರ ನಮ್ಮ ಜನಾಂಗಕ್ಕೆ ಅಲ್ಲ, ಎಲ್ಲ ಜನಾಂಗಕ್ಕೂ ಅವ್ರ ಗುರುಗಳು, ಅವರ ಆದರ್ಶ ಎಲ್ಲರೂ ಪಾಲನೆ ಮಾಡೋಣ ಅಂತ ಹೇಳ್ತಾ, ಮುಂದಿನ ವಾರ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದ ರಥೋತ್ಸವ ಇದೆ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಭಾಗವಹಿಸಿ. ಕಲ್ಯಾಣೋತ್ಸವ ಇದೆ, ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಬ್ರಹ್ಮರಥೋತ್ಸವ ಇದೆ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಬಂದು ಭಾಗವಹಿಸಬೇಕಾಗಿ ತಮ್ಮಲ್ಲಿ ಕೋರ್ತಾ ಇದ್ದೀವಿ. ಇಲ್ಲಿರ್ತಕ್ಕಂತಹ ಮಾರುತಿ ಸ್ವಾಮಿಯವರು ಇವತ್ತು ಹುಟ್ಟಿದಬ್ಬ, ಅವರಿಗೆ ಭಗವಂತ ಆರೋಗ್ಯ ಐಶ್ವರ್ಯಗಳು ಎಲ್ಲ ನೀಡಲಿ, ಉತ್ತಮವಾದ ಜನಸೇವೆ ಮಾಡಲಿ ಅಂತೇಳಿ ತಮ್ಮೆಲ್ಲರ ಪರವಾಗಿ ನಾನು ಆ ತಾತಯ್ಯನಲ್ಲಿ ಪ್ರಾರ್ಥನೆ ಮಾಡುತ್ತಾ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನನಗೂ ಸ್ವಲ್ಪ ಮನವರಿಕೆ ಆಯಿತು. ಇರ್ತೀರ ಯಾಕಪ್ಪ ಇವ್ರು ಈ ಥರ ಮಾಡ್ತಾ ಇರೋ ಅನ್ನೋದು ಸ್ವಲ್ಪ ನನಗೂ ಆಶ್ಚರ್ಯ ಆಗಿತ್ತು. ನೋಡಿ, ವೆಂಕಟರಾಜಣ್ಣವರು ಮತ್ತೆ ನಮ್ಮ ಪ್ರದೀಪ್ ಅವರು ಇವರೆಲ್ಲ ಸೇರಿಬಿಟ್ಟು ಇವರು ಮನಸ್ಸಲ್ಲಿ ಬರಬೇಕಾದ್ರೆ ಅನ್ನದಾಸೋಹ ಮಾಡೋಣ ಅನ್ನೋದು ಅವ್ರ ಮನಸ್ಸಲ್ಲಿ ಬರಬೇಕಾದ್ರೆ ಎಲ್ಲರಿಗೂ ಆ ಥರ ಬರೋದಿಲ್ಲ. ಅದ್ರಲ್ಲಿ ಹುಟ್ಟಿರ್ಬೇಕು, ಆ ಅಂಶ ಅವರಲ್ಲಿ ಬಂದಿದೆ. ಸ್ವಾಮಿ ಸೇವೆ ಮಾಡಬೇಕು ಅನ್ನೋದು ಅವರಲ್ಲಿ ಮನಸ್ಸಿಗೆ ಬಂದ ಮೇಲೆ ಇವರೆಲ್ಲ ಸತತ ಪ್ರಯತ್ನದಿಂದ ಇವತ್ತಿನ ದಿನ 13ನೇ ವಾರನಂತೆ 13ನೇ ವಾರ ನಾನು ನೋಡ್ತಾನೆ ಇದ್ದೀನಿ. ಬಹಳ ಶ್ರದ್ಧಾಭಕ್ತಿಯಿಂದ ನಮ್ಮ ವೆಂಕಟರಣ್ಣವರು, ನಮ್ಮ ಪ್ರದೀಪ್ ಅವರು, ಮತ್ತೆ ಇವರೆಲ್ಲರಿಗೂ, ನೀವೆಲ್ಲ ಮೋಹನ್ ಅಣ್ಣವರಾಗ್ಬೋದು, ನಮ್ಮ ಅನಂತ ರಾಜಣ್ಣವರಾಗ್ಬೋದು, ಎಲ್ಲರೂ ಇಷ್ಟು ದಿನ ಸಹಕಾರ ಕೊಟ್ಕೊಂಡು ಬಂದಿರೋರೆಲ್ಲರಿಗೂ ನನ್ನ ವೈಯಕ್ತಿಕವಾಗಿ ಮತ್ತು ನಮ್ಮೆಲ್ಲರ ಪರವಾಗಿ ಅನಂತ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಇದೇ ರೀತಿ ಎಲ್ಲರ ತಾಲೂಕಿನಾದ್ಯಂತ ಜನರೆಲ್ಲರೂ ಈ ಸ್ವಾಮಿ ಸೇವೆಗೆ ಎಲ್ಲರೂ ಸೇವಾ ಇದರಲ್ಲಿ ಭಾಗವಹಿಸಿ ಸೇವಾ ಕೃಪೆಗೆ ಪಾತ್ರರಾಗಬೇಕಂತ ಮತ್ತೊಮ್ಮೆ ನಿಮ್ಮೆಲ್ಲರನ್ನ ವಂದಿಸುತ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.